ಅಧಿವೇಶನದ ಸಂದರ್ಭ ಬಜೆಟ್ ನಂತರ ರಾಜ್ಯ ಕಾಂಗ್ರೆಸ್ ಕುರ್ಚಿ ಕದನದಲ್ಲಿ ಮಹತ್ವದ ಬೆಳವಣಿಗೆ ಇದೆಯಾ? ಮಾರ್ಚ್ 6ನೇ ತಾರೀಕು ಬಜೆಟ್ ಮಂಡನೆಯ ನಂತರ ಡಿಕೆ ಶಿವಕುಮಾರ್ ಬಣದ ಶಾಸಕರುಗಳು ದಿಲ್ಲಿಗೆ ಹೋಗಕ್ಕೆ ತಯಾರಾಗಿದ್ದಾರಂತೆ. ಇದು ಅಂತೆಕಂತೆಗಳ ಸ್ಟೋರಿ ಅಲ್ಲ. ಶಾಸಕ ಕದಲೂರು ಉದಯ್ ಸ್ಪಷ್ಟವಾಗಿ ಹೇಳ್ತಾರದ. ದೆಹಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ಅವರ ಭೇಟಿಗೆ ಪ್ರಯತ್ನಿಸ್ತಾ ಇದ್ದಾರೆ. ನಿನ್ನೆ ರಾತ್ರಿ ಬಾಲಕೃಷ್ಣ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಡೆದ ಡಿನ್ನರ್ ಮೀಟಿಂಗ್ನಲ್ಲೂ ಈ ಚರ್ಚೆಯಾಗಿದೆ. ಇನ್ನೊಂದು ಸಭೆ ಮಾಡಿ ಆ ಸಭೆಯಲ್ಲಿ ಅಂತಿಮ ತೀರ್ಮಾನ ತೆಗೆದುಕೊಳ್ತಾರಂತೆ. ಶಾಸಕ ಕದಲೂರು ಉದಯ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಈ ಹೇಳಿಕೆಯನ್ನು ಕೊಟ್ಟರು. ನಿನ್ನೆ ಖಾಸಗಿ ಹೋಟೆಲ್ನಲ್ಲಿ 48ಕ್ಕೂ ಹೆಚ್ಚು ಜನ ಶಾಸಕರು ಸೇರಿ ಚರ್ಚೆ ಮಾಡಿದ್ರಿ ಅನ್ನುವಂಥದ್ದು ಸುದ್ದಿ ಆಗ್ತಾ ಇದೆ. ಚರ್ಚೆ ಬಾಲಕೃಷ್ಣ ಅವ್ರ ಬರ್ಡೇ ಇತ್ತು, ಓಕೆ, ಅಲ್ಲೆಲ್ಲ ಸೇರಿದ್ವಿ. ಹಾಗೆ ಈ ವಿಚಾರನೂ ಚರ್ಚೆಗೆ ಬಂತು. ನಿತ್ಯ ಮಾಧ್ಯಮಗಳಲ್ಲಿ ಈ ನಾಯಕತ್ವದ ಗೊಂದಲ ನಡೀತಾ ಇದೆ. ಇದಕ್ಕೇನಾದ್ರು ಎಲ್ಲರೂ ಸೇರಿ ತೆರೆ ಎಳಿಸ್ಬೇಕು ಹೈಕಮಾಂಡ್ ಮುಖಾಂತರ, ಇದಕ್ಕೊಂದು ಸ್ಪಷ್ಟ ಸಂದೇಶ ಕೊಡಿ ಅಂತ ಕೇಳಬೇಕು ಅನ್ನುವಂಥದ್ದು ಚರ್ಚೆ ಆಗಿದೆ. ಮತ್ತೊಮ್ಮೆ ಎಲ್ಲರೂ ಸೇರಿ ಚರ್ಚೆ ಮಾಡಿ ಒಂದು ತೀರ್ಮಾನ ಮಾಡೋಣ. 50 ಜನ ಮಿನಿಮಮ್ ಒಂದು 50-60 ಜನ ಹೋಗ್ತೀವಿ. ನಾಯಕರು ಭೇಟಿ ಮಾಡ್ತೀವಿ. AICC ಅಧ್ಯಕ್ಷರು, AICC ಪ್ರದರ್ಶನ ಕಾರ್ಯದರ್ಶಿಗಳು ಎಲ್ಲರನ್ನೂ ಭೇಟಿ ಮಾಡಿ ಈ ಥರ ಆಗ್ತಿದೆ. ಮಾಧ್ಯಮದವ್ರ ಮುಖಾಂತರ ನಮಗೆ ಸ್ವಲ್ಪ ಪಕ್ಷಕ್ಕೆ ಹಿನ್ನಡೆ ಆಗುವಂಥ ಪರಿಸ್ಥಿತಿ ಇದೆ. ವಿರೋಧ ಪಕ್ಷದವರು ಈ ಥರ ಹೇಳಿಕೆಗಳನ್ನ ಕೊಡೋದ್ರ ಮುಖಾಂತರ ಗೊಂದಲ ಸೃಷ್ಟಿಸ್ತಾ ಇದ್ದಾರೆ. ಇದಕ್ಕೇನಾದ್ರು ನೀವು ಸ್ಪಷ್ಟ ಒಂದು ಸಂದೇಶ ಕೊಟ್ಟುಬಿಡಿ, ಎಲ್ಲವೂ ಸರಿ ಆಗ್ತದೆ ಅನ್ನುವಂಥದ್ದು ಮನವರಿಕೆ. ನಾನು ಹೇಳೋದು, ನಮ್ಮಲ್ಲಿ ಹೈಕಮಾಂಡ್ ಇದೆ, ಎಲ್ಲವನ್ನೂ ಹೈಕಮಾಂಡ್ ನಿರ್ಧಾರ ಮಾಡ್ತದೆ. ನಾವುಗಳು ನನ್ನ ಪರವಾಗಿ ದಿಲ್ಲಿಗೆ ಯಾರೂ ಹೋಗಬೇಡಿ, ನಾನು ಮನವಿ ಮಾಡಿಕೊಳ್ತೇನೆ ಅಂದ್ರು DK ಶಿವಕುಮಾರ್ ಅವರು. ನಿಮ್ಮ ಕೆಲಸಕ್ಕೆ ಬೇಕಾದರೂ ಹೋಗಿ, ನನ್ನ ಪರ ಮಾತಾಡೋದಕ್ಕೆ ದಿಲ್ಲಿಗೆ ಹೋಗೋದು ಬೇಡ. ಅವರ ಬೆಂಬಲಿಗ ಶಾಸಕರಿಗೆ DK ಶಿವಕುಮಾರ್ ಅವರ ಮನವಿ. ದಯವಿಟ್ಟು ಬೇಡ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ನನ್ನ ಪರವಾಗಿ ಯಾರು ಮಾತಾಡೋದು ಬೇಡ. ನಿಮ್ದು ಪ್ರಾಬ್ಲಮ್ ಇತ್ತು ಅಂದರೆ ನೀವು MLA ಇದ್ರಿ, ಮಂತ್ರಿ ಆಗಬೇಕು, ಅಧಿಕಾರ ಬೇಕು, ಚೇರ್ಮನ್ ಬೇಕು ಅಂತಂದರೆ ನೀವು ಹೋಗಿ. ನನ್ನ ವಿಚಾರಕ್ಕೆ ಹೋಗೋದು ಬೇಡ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ದಯವಿಟ್ಟು ಬೇಡ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ನನ್ನ ಪರವಾಗಿ ಯಾರು ಮಾತಾಡೋದು ಬೇಡ. ನಿಮ್ದು ಪ್ರಾಬ್ಲಮ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.